ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಜೀವನ ಚರಿತ್ರೆಯ ಮುಂದಿನ ಅಧ್ಯಾಯ ಓದೋಣ. ಸರಸ್ವತಮ್ಮನವರ ದೇಹ ಪರಿತ್ಯಾಗ ಇದನ್ನು ಓದಿದ್ವಿ. ಇವತ್ತು ನಾವು ಶ್ರೀ ಸರಸ್ವತಮ್ಮನವರಿಗೆ ಸದ್ಗತಿ. ಶ್ರೀ ರಾಘವೇಂದ್ರ ಸ್ವಾಮಿಗಳು ಕಾವೇರಿ ತೀರದ ಪುರಾಣ ಮಂಟಪದಲ್ಲಿ ಪ್ರಾತಃ ಕಾಲದ ಅಗ್ನಿಕದಲ್ಲಿ ಮುಳುಗಿದ್ದಾರೆ. ಮಠದ ಪುರಾಣಿಕರು ಶ್ರೀಗಳವರ ಮುಂದೆ ಭಾಗವತದ ಅನುವಾದ ಮಾಡುತ್ತಿದ್ದಾರೆ. ಆಗ ಇದ್ದಕ್ಕಿದ್ದಂತೆ ಆಕಾಶದಿಂದ ಹೊಗೆಬಣ್ಣ ಆಕಾರವೊಂದು ಶ್ರೀಗಳ ಅವರ ಮುಂದೆ ನಿಂತಿತು. ಆಯಸ್ಸು ಇನ್ನೂ ಇರುವವರು ಆತ್ಮಹತ್ಯೆ ಮಾಡಿಕೊಂಡರೆ ಪ್ರೇತಗಳಾಗುತ್ತಾರೆ. ಅದರಂತೆ ಪಿಶಾಚ ಜನ್ಮ ಹೊಂದಿಯಾದರೂ ಪತಿಯನ್ನು ನೋಡಬಹುದು ಎಂದು ಸರಸ್ವತಿಯಮ್ಮನು ಶ್ರೀ ಗುರುಗಳ ಬಳಿಗೆ ಬಂದರು. ಆಹಾ, ಏಕೆ ಇಂತಹ ಹುಚ್ಚು ಕಾರ್ಯ ಮಾಡಿದೆ? ನೀನು ನನ್ನಲ್ಲಿ ಮಾಡಿದ ಪ್ರೇಮವನ್ನು ಶ್ರೀಹರಿಯ ಕಡೆಗೆ ತಿರುಗಿಸಿದ್ದರೆ ಸಾಧನ ಮಾರ್ಗದಲ್ಲಿ ಬಹಳ ಮುಂದಿರಬಹುದಿತ್ತು. ನೀನು ದುಡುಕಿದೆ. ಪತಿಯ ಮೇಲೆ ಪ್ರೇಮ ತಪ್ಪಲ್ಲ, ಆದರೆ ಅತಿ ಮಾತ್ರ ತಪ್ಪು ಆಯಿತು. ಯತ್ನವಿಲ್ಲ. ಶ್ರೀಹರಿ ಇಚ್ಛೆ ಹೀಗಿರುವಾಗ ಹೆಚ್ಚು ಯೋಚನೆ ಮಾಡುವುದೇನೂ ಇಲ್ಲ. ಹೀಗೆ ಹೇಳುತ್ತಾ ಶ್ರೀ ರಾಘವೇಂದ್ರ ಸ್ವಾಮಿಗಳು ಮಂತ್ರ ಪೂತ ಜಲ ಪ್ರೋಕ್ಷಿಸಿ ಸದ್ಗತಿ ಪ್ರಾಪ್ತರಸ್ತು ಎಂದು ಹೇಳಿ ಆಕೆಯ ಪಿಶಾಚತ್ವ ನಿವೃತ್ತಿ ಮಾಡಿದರು. ಏನಾಶ್ಚರ್ಯ! ಮಿಂಚೊಂದು ಮಿನುಗಿದಂಥ ಈ ತೇಜಪುಂಜವಾದ ದಿವ್ಯ ಪ್ರಕಾಶದಲ್ಲಿ ಪೀತಾಂಬರ ದಿವ್ಯಾಭರಣಗಳಿಂದ ಅಲಂಕೃತಳಾದ ಅಪರಿಮಿತ ಕಾಂತಿಯಿಂದ ಕಂಗೊಳಿಸುವ ಸೌಂದರ್ಯ ರಾಶಿಯಾದ ಸರಸ್ವತಿಯಮ್ಮನವರು ಎಲ್ಲರ ದೃಷ್ಟಿಗೆ ಗೋಚರರಾದರು. ಈ ಅದ್ಭುತವಾದ ಪವಾಡವನ್ನು ತಿಲಕಿಸುತ್ತಿದ್ದ ಜನರು ಆಶ್ಚರ್ಯ, ಆನಂದ, ಭಕ್ತಿ, ಶ್ರದ್ಧೆಗಳಿಂದ ಆಹಾ, ಮಹಾಮಹಿಮರು, ಮಂತ್ರಸಿದ್ಧರು ಎಂದು ಉದ್ಗರಿಸುತ್ತಾ ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡಿದರು. ಆಗ ರಾಘವೇಂದ್ರ ಸ್ವಾಮಿಗಳು ಸರಸ್ವತಮ್ಮನವರ ನೆನಪಿಗಾಗಿ ಇನ್ನು ಮೇಲೆ ತಮ್ಮ ಪೂರ್ವಾಶ್ರಮದ ವಂಶಜರು ತಮ್ಮಲ್ಲಿ ನಡೆಯುವ ಎಲ್ಲ ಶುಭಮುಹೂರ್ತಗಳಲ್ಲಿ ಮುತ್ತೈದೆಯರಿಗೆ ಹೂವಿಳ್ಳೆಗಳನ್ನು ಮಾಡಲಿ ಮತ್ತು ಆಕೆಯು ಪೂಜಿತಳಾಗಲಿ ಎಂದು ಆಜ್ಞೆ ಮಾಡಿದರು. ಅವರಂತೆ ಇಂದಿಗೂ ಅವರ ಮನೆತನದಲ್ಲಿ ವಿವಾಹಾದಿ ಶುಭಕಾರ್ಯಗಳಲ್ಲಿ ಮುತ್ತೈದೆಗೆ ಪೂಜೆ ಅನುಚಾನವಾಗಿ ನಡೆದು ಬಂದಿದೆ. ಪೂರ್ವಾಶ್ರಮದ ಪತ್ನಿಗೆ ಸದ್ಗತಿಯನ್ನು ಕರುಣಿಸಿದ ರಾಘವೇಂದ್ರ ಸ್ವಾಮಿಗಳು ನಿರ್ಮಿಲಿತಾರ್ಥ ನಯನರಾಗಿ ಬಾಹ್ಯ ಪ್ರಪಂಚದ ಪರಿವಿಗೆ ಇಲ್ಲದೆ ಧ್ಯಾನ ಮಗ್ನರಾದರು. ಹೀಗೆ ಸರಸ್ವತಿ ಅಮ್ಮನವರು ಛಾಯಾರೂಪದಿಂದ ಗುರುಗಳ ಮುಂದೆ ಬಂದು ಮಾಡಿದ ಸಂಭಾಷಣೆ ಮತ್ತು ಶ್ರೀ ರಾಘವೇಂದ್ರ ಸ್ವಾಮಿಗಳು ಆಕೆಯ ಪ್ರೇತತ್ವ ಕಳೆದು ಸದ್ಗತಿ ನೀಡಿದ ವಿಚಾರವೂ ಆಹಾ ಎನ್ನುವುದರೊಳಗೆ ಎಲ್ಲ ಕಡೆಗೆ ವ್ಯಾಪಿಸಿತು. ಈ ಮಹಿಮೆಯನ್ನು ಕೇಳಿ ಸರ್ವರೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಗುಣಗಾನ ಮಾಡಿದರು. ಶ್ರೀ ಸುರೀಂದ್ರ ತೀರ್ಥರು ಸಂಸ್ಥಾನ ಪದ್ಧತಿಯಂತೆ ಪ್ರಿಯ ಶಿಷ್ಯರಾದ ರಾಘವೇಂದ್ರರೊಡನೆ ಸಂಚಾರ ಹೊರಟರು. ಹೋದಲ್ಲಿ ಉಭಯ ಶ್ರೀಗಳಿಗೆ ಅಭೂತಪೂರ್ವ ಸ್ವಾಗತ ದೊರೆಯಿತು. ಶ್ರೀ ರಾಘವೇಂದ್ರ ಅಲೌಕಿಕ ತೇಜಸ್ಸು, ಪಾಂಡಿತ್ಯ, ಪ್ರತಿಭೆಗಳು, ಲೋಕಕಲ್ಯಾಣ ದೀಕ್ಷೆಗಳನ್ನು ನೋಡಿ
ಸರ್ವರು ಮುಖ ವಿಸ್ಮಿತರಾಗುತ್ತಿದ್ದರು. ಸಜ್ಜನರೆಲ್ಲರೂ ಉಭಯ ಶ್ರೀಗಳ ದರ್ಶನ ಸೇವಾದಿಗಳಿಂದ ಕೃತಾರ್ಥರಾಗತೊಡಗಿದರು. ಹೀಗೆ ವೈಭವದಿಂದ 3 ತಿಂಗಳು ಸಂಚಾರ ಮಾಡುತ್ತಾ ಹೊರಟು ಹಂಪಿ ಕ್ಷೇತ್ರಕ್ಕೆ ದಯಮಾಡಿಸಿದರು. ಅಲ್ಲಿ ಕರ್ನಾಟಕ ರಾಜ್ಯದ ಪ್ರತಿನಿಧಿ ಹಾಗೂ ಊರಿನ ವೈದಿಕರು, ಪ್ರಮುಖ ಲೌಕಿಕ ಬಂದು ಗುರುದ್ವರಿಗೆ ಅಸಾಧಾರಣ ಸ್ವಾಗತ ಕೋರಿ ರಾಜಭವನದಲ್ಲಿ ಬಿಡಾರ ಮಾಡಿಸಿದರು. ಅಲ್ಲಿಂದ ಕಾಲಾದ್ರಿ ಎಂಬ ಖ್ಯಾತವಾದ ತಮ್ಮ ಮೂಲ ಮಹಾಸಂಸ್ಥಾನದ ಹಿರಿಯ ಯತೀಶ್ವರಾದ ಶ್ರೀ ಪದ್ಮನಾಭತೀರ್ಥ, ಶ್ರೀ ನರಹರಿತೀರ್ಥರು, ಶ್ರೀ ಮಾಧವತೀರ್ಥರು, ಶ್ರೀ ಜಯತೀರ್ಥರು, ಶ್ರೀ ಕವೀಂದ್ರತೀರ್ಥರು, ವಾಗೀಶತೀರ್ಥರು, ರಘುನಂದನ ತೀರ್ಥರು ಹಾಗೂ ಪೂಜ್ಯ ಶ್ರೀ ವ್ಯಾಸರಾಜ ಗುರುವರ್ಯರ ವೃಂದಾವನಗಳ ಸಂದರ್ಶನ ಸೇವಾದಿಗಳಿಂದ ಸುಪ್ರೀತರಾದರು. ಶ್ರೀ ಸುಧೀಂದ್ರ ಗುರುಗಳ ಅಪ್ಪಣೆಯಂತೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ಮಹಾಸಂಸ್ಥಾನದ ಪೂಜೆ, ಪಾಠ ಪ್ರವಚನ, ಮುದ್ರಾಧಾರಣ, ಗುರುಪದೇಶ, ಧರ್ಮೋಪದೇಶ, ಪ್ರವಚನಗಳಿಂದ ಶಿಷ್ಯರಾದ ಭಕ್ತಜನರನ್ನು ಅನುಗ್ರಹಿಸುತ್ತಿದ್ದರು. ಹೀಗೆ 16 ದಿನಗಳು ತಮ್ಮ ಶಿಷ್ಯರಾದ ರಾಘವೇಂದ್ರ ಸ್ವಾಮಿಗಳು ಸಂಸ್ಥಾನ ಎಲ್ಲ ಕಾರ್ಯಗಳನ್ನು ನಿಭಾಯಿಸುತ್ತಿದ್ದಿರುವುದು ನೋಡಿ ಶ್ರೀ ಸುಧೀಂದ್ರ ಗುರುಗಳು ಮನಸ್ಸಿಗೆ ನೆಮ್ಮದಿ ತಂದುಕೊಂಡರು. ತಮ್ಮ ಶಿಷ್ಯರಿಗೆ ಎಲ್ಲವನ್ನೂ ಒಪ್ಪಿಸಿ ನಿಶ್ಚಿಂತೆಯಿಂದ ಮೂಲರಾಮನ ಧ್ಯಾನದಲ್ಲಿ ಸದಾ ಆಸಕ್ತರಾದರು. ಒಂದು ದಿನ ಇದ್ದಕ್ಕಿದ್ದಂತೆ ವಯಸ್ಸಿಗೆ ತಕ್ಕಂತೆ ಗುರುಗಳು ಅಸ್ವಸ್ಥರಾದರು. ಅವರು ತಮ್ಮ ಪೂರ್ವಕರಾದ ಶ್ರೀ ಪದ್ಮನಾಭ ತೀರ್ಥರು, ಶ್ರೀ ಜಯತೀರ್ಥರು, ಶ್ರೀ ಕವೀಂದ್ರತೀರ್ಥರು, ವಾಗೀಶ ತೀರ್ಥರು ಹಾಗೂ ಪೂಜ್ಯ ಶ್ರೀ ವ್ಯಾಸ ರಾಜಗುರುಗಳ ಬೃಂದಾವನಗಳಿಂದ ಕೂಡಿದ ಅನೇಕ ವೃಂದಾವನಗಳುಳ್ಳ ಕ್ಷೇತ್ರಗಳಲ್ಲಿ ತಪೋನಿಷ್ಠರಾಗಲು ಬಯಸಿ ಅಲ್ಲಿಯೇ ಬಿಡಾರ ಹೂಡಿದರು. ಅವರು ಅಲ್ಲಿ ಸ್ನಾನ, ಅಗ್ನಿಕ, ಜಪ, ತಪ, ಅನುಷ್ಠಾನತ್ತ ಕೇವಲ ಹಣ್ಣು ಹಾಲುಗಳನ್ನು ಸೇವಿಸುತ್ತಾ ಸದಾ ಧ್ಯಾನದಲ್ಲಿ ಆಸಕ್ತರಾಗಿರುತ್ತಿದ್ದರು. ಮುಂದೊಂದು ದಿನ ಉಪೋಷಣ ಮಾಡುತ್ತಾ ಹರಿವಾಯುಗಳ ತತ್ವಚಿಂತನ ಮಾಡಲಾರಂಭಿಸಿದರು. ತಮ್ಮ ಭೌತಿಕ ಕಾಯವನ್ನು ತೊರೆಯಲು ನಿಶ್ಚಯಿಸಿ ಲಯಚಿಂತನೆ ಮಾಡುತ್ತಾ ಶ್ವಾಸ ನಿರೋಧ ಮಾಡಿ ಶ್ರೀ ಹರಿಪದ ಸೇರಿದರು. ಕ್ರಿಸ್ತಶಕ 1623ರಲ್ಲಿ ಪಾಲ್ಗುಣ ಬಹುಗಳ ಬೀದಿಗೆ ತಮ್ಮ ಅತ್ಯಂತ ಪ್ರೀತಿಯ ಗುರುವರ್ಯರನ್ನು ಶ್ರೀ ರಾಘವೇಂದ್ರ ತೀರ್ಥರು ಕಳೆದುಕೊಂಡು ದುಃಖಿತರಾದರು. ನಂತರ ಕೆಲವು ದಿನ ನೆಚ್ಚಿನ ಗುರುಗಳ ವಿಯೋಗದಿಂದ ಮೌನ ತಾಳಿ ಕುಂಭಕೋಣದಲ್ಲಿ ಪೂಜೆ ಧ್ಯಾನಾದಿಗಳಿಂದಲೇ ನಿರತರಾಗಿದ್ದರು. ಒಂದು ದಿನ ತಮ್ಮ ಗುರುಗಳು ಅಪ್ಪಣೆ ಮಾಡಿದಂತೆ ಶಿಷ್ಯ ಮಂಡಳಿಗೆ ಕರೆಯುತ್ತಾ ಪಾಠಾದಿಗಳನ್ನು ಹೇಳುವಿಕೆ, ಧರ್ಮೋಪದೇಶ ಮಾಡುವಿಕೆ ಇತ್ಯಾದಿ ಧ್ಯಾನ ಯಜ್ಞವನ್ನು ಮಾಡಲು ಪ್ರಾರಂಭಿಸಿದರು. ತಮಗೆ ಆಶ್ರಮವಾಗುವುದಕ್ಕಿಂತ ಮೊದಲು ಸನ್ಯಾಸ ದೀಕ್ಷೆ ಸ್ವೀಕರಿಸಿದ್ದ ಆಶ್ರಮಾಧ್ಯಕ್ಷರಾದ ಶ್ರೀ ಯಾದವೇಂದ್ರ ತೀರ್ಥರು ಗುರುಗಳ ನಿರ್ಮಾಣ ವಿಚಾರವನ್ನು ತಿಳಿದು ಖಿನ್ನರಾಗಿ
ಅವರ ಬೃಂದಾವನ ದರ್ಶನ ಮಾಡಿ ಗುರುಭಕ್ತರನ್ನು ಸಮರ್ಪಿಸಿದರು. ಈ ಹೊತ್ತಿಗಾಗಲೇ ಪ್ರಸಿದ್ಧರಾದ ಕಿರಿಯಯತಿ ಶ್ರೀ ರಾಘವೇಂದ್ರ ತೀರ್ಥರನ್ನು ನೋಡಿ ಹೋಗೋಣವೆಂಬ ಉದ್ದೇಶದಿಂದ ಕುಂಭಕೋಣಕ್ಕೆ ಬಂದರು. ಶ್ರೀ ರಾಘವೇಂದ್ರ ತೀರ್ಥರು, ನೀವು ಶ್ರೀ ಸುಧೀಂದ್ರ ಗುರುಗಳ ಪ್ರಥಮ ಶಿಷ್ಯರು, ಆದ್ದರಿಂದ ಈ ಮಹಾಸಂಸ್ಥಾನವನ್ನು ಒಪ್ಪಿಸಿಕೊಳ್ಳಿರಿ, ನಿಮ್ಮ ಸೇವೆ ಸಲ್ಲಿಸುವ ಭಾಗ್ಯ ನಮಗೆ ಕೊಡಿ ಎಂದು ಬೇಡಿಕೊಂಡರು. ಈ ಉದಾರವಾದ ಹೃದಯದ ರಾಘವೇಂದ್ರ ಸ್ವಾಮಿಗಳನ್ನು ಕಂಡು ನಿಮ್ಮಂತಹವರನ್ನು ನಾವೆಲ್ಲಿಯೂ ನೋಡಲಿಲ್ಲ. ಇದಕ್ಕೆಂದೇ ನಿಮ್ಮನ್ನು ಗುರುಗಳು ಈ ಮಹಾಪೀಠದಲ್ಲಿ ಕುಳಿಸಿದ್ದಾರೆ. ನಿಮಗೆ ಪೀಠದ ಮೇಲೆ ಸ್ವಲ್ಪವೂ ಆಶೆಯಿಲ್ಲ. ಅಮೂಲ್ಯವಾದ ನಿಮ್ಮ ಔದಾರ್ಯಕ್ಕೆ ತೃಪ್ತಿಯಾಗಿದ್ದೇವೆ. ಈ ಮಹಾಪೀಠವನ್ನಾಳಲು ನೀವೇ ಸಮರ್ಥರು ಎಂದರು. ಆಗ ರಾಘವೇಂದ್ರ ಸ್ವಾಮಿಗಳು ಕೆಲವು ದಿನ ನಿಮ್ಮೊಂದಿಗಿದ್ದು ರಾಮರ ಪೂಜೆಯನ್ನು ಮಾಡಿ ನಮ್ಮನ್ನು ಆಶೀರ್ವಾದ ಮಾಡಬೇಕು ಎಂದು ವಿಜ್ಞಾಪಿಸಿದರು. ಅದಕ್ಕೆ ಅಸ್ತು ಅಂದ ಯಾದವೇಂದ್ರ ತೀರ್ಥರು ಕೆಲವು ದಿನ ಶ್ರೀರಾಮ ಮೂಲರ ಪೂಜೆಯನ್ನು ಅನನ್ಯ ಶ್ರದ್ಧೆಗಳಿಂದ ಭಕ್ತಿಯಿಂದ ಮಾಡಿದರು.